ನೀಲಕಂಠೇಶ್ವರ ಕ್ಯಾಂಪಿನ ಬಡವರ ಬಂಧು ಗಣಪತಿ ಅಂದ್ರೆ ಗಂಗಾವತಿಯ ಲಾಲ್ ಬಾಗ್ ಅಂತಂದೇಳಿ ಈ ವರ್ಷ ಒಂದು ವಿಶೇಷವಾಗಿ ಹೆಸರನ್ನು ಮಾಡಿದ್ದಾರೆ ನಮ್ಮ ಯುವಕರು. ಇದು 19ನೇ ವರ್ಷದ ಒಂದು ಗಜಾನನ ಯುವಕ ಸಂಘದಿಂದ ಕೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಅನ್ನತಂತ್ರಪಣೆ ಕಾರ್ಯಕ್ರಮ ಯಾವ ರೀತಿ ನಡೆದಿದೆ ಅಂದ್ರೆ ಮದುವೆಗಿಂತ ಅದ್ದೂರಿಯಾಗಿ ರೀತಿಯಲ್ಲಿ ಹಲವು ವಿಶಿಷ್ಟ ಭೋಜನಗಳೊಂದಿಗೆ ಯುವಕರು ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯವನ್ನು ಮಾಡಿಕೊಂಡು ಸ್ಥಳೀಯರೊಂದಿಗೆ ಒಟ್ಟುಗೂಡಿಕೊಂಡು ಈ ಒಂದು ಗಣಪತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ 19 ವರ್ಷಗಳಿಂದ ಹೆಸರು ಮಾತ್ರ ಬಡವರ ಬಂಧು ಅಂತಂದಿದೆ. ಆದ್ರೆ ಇದು ಹೋದ ವರ್ಷ ಬಂದಂತ ಸ್ಥಳೀಯ ಶಾಸಕರ ಜನಾರ್ದನ್ ರೆಡ್ಡಿ ಅವರು ಇದು ಬಡವರ ಬಂಧಲ್ಲ ಶ್ರೀಮಂತರ ಬಂಧು ಅಂತಂದೇಳಿ ಹೋದ ಸಲ ಹೇಳಿದ್ದಾರೆ. ಈ ಸರಿನೂ ನಾಳೆ ನಾಡದಲ್ಲಿ ಬಡವರಿದ್ದಾರೆ ವಿಸಿಟ್ ಮಾಡಕ್ಕೆ. ಇವತ್ತಿನ ದಿವಸ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ 29ನೇ ವಾರ್ಡ್ 29 ಈಗ ಮುಂದಿನ ಒಂದು ನೇಮಕ. ಮೊದಲು 25ನೇ ವಾರ್ಡ್ ಇತ್ತು, ಈಗ 28, 29ನೇ ವಾರ್ಡ್ ಎರಡು ಬೇರೆ ಬೇರೆ ಆಗಿದ್ರಿಂದ 29ನೇ ವಾರ್ಡ್ಕ ಲಾಲ್ ಬಾಗ್ ಅಂತಂದೇಳಿ ನಮ್ಮ ಊರು ವಿಶೇಷವಾಗಿ ನೇಮಕ ಮಾಡಿ ಗಂಗಾವತಿಕ ಲಾಲ್ ಬಾಗ್. ಇನ್ನು ಮುಂದೆ ಬಡವರ ಬಂಧು ಗಣಪತಿ ಗಂಗಾವತಿಯ ಲಾಲ್ ಬಾಗ್ ಅಂತಂದೇಳಿ ನೀಲಕಂಠೇಶ್ವರ ಕ್ಯಾಂಪಿನ ಗಣಪತಿಗೆ ಕರೆಯಲಾಗುತ್ತದೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ನೀಲಕಂಠೇಶ್ವರ ಕ್ಯಾಂಪಿನ ಭಕ್ತರು ಹಾಗೂ ಗಂಗಾವತಿ ಸಕಲ ಸದ್ಭಕ್ತರು ಇವತ್ತೇನು ಭಾಗವಹಿಸಿದ್ರಿ ಅವರಿಗೆಲ್ಲ ನೀಲಕಂಠೇಶ್ವರ ಆರೋಗ್ಯದ ಕಾಪಾಡಲಿ ಮತ್ತು ನಮ್ಮ ಗಂಗಾವತಿಯ ಲಾಲ್ ಬಾಗ್ ಗಣಪತಿ ಒಳ್ಳೆಯ ಆರೋಗ್ಯ ಅಂತ ನೀಡಲಿ. ಮತ್ತು ನಾಳೆಯಿಂದ ಏನೈತೆ ಅಂದ್ರೆ ಇವತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮದಿಂದ ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಯಾವುದೇ ಹೆಣ್ಮಕ್ಳಿಗಾಗಿ ವಿಶೇಷ ಆಟಗಳಿರ್ಬೋದು, ಆಮೇಲೆ ಗಾಯನ ಸ್ಪರ್ಧೆ ಇರ್ಬೋದು, ಆಮೇಲೆ ರಂಗೋಲಿ ಸ್ಪರ್ಧೆ ಇರ್ಬೋದು. ಮತ್ತೆ ವಿಶೇಷವಾಗಿ ಈ ವರ್ಷ ಮಕ್ಕಳಿಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತಂದೇಳಿ ನಮ್ಮ ಕಮಿಟಿ ಅವ್ರು ತೀರ್ಮಾನ ಮಾಡ್ಯಾರ. ಆ ಕಮಿಟಿ ಅವ್ರ ತೀರ್ಮಾನ ಪ್ರಕಾರ ನಾಳೆಯಿಂದ ಯಾವ್ಯಾವ ಆಟ ಎಂದು ಆಡಿಸ್ತೀವಿ ಮತ್ತೆ. ಯಾಕಂದ್ರೆ ಇವತ್ತು ಹೇಳೋದಾಗೋದಿಲ್ಲ, ನಾಳೆಯಿಂದ ಎಲ್ಲರೂ ನಮ್ಮ ಸ್ಥಳೀಯರು ಇಲ್ಲಿ ಬಂದು ಗೊತ್ತಾದ್ರೆ ಯಾವ್ಯಾವ ದಿವಸ ಯಾವ್ಯಾವ ಕಾರ್ಯಕ್ರಮ ಇದೆ ಎಂಬುದು ನಮಗೆ ತಿಳಿಸಲಾಗ್ತೈತಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಗಣಪತಿಯನ್ನ ಒಂದೇ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ರೀತಿಯಲ್ಲಿ ಕೂಡಿಸತಕ್ಕಂಥ ಎಲ್ಲ ನಮ್ಮ ಗಜಾನನ ಇವ ಗಂಗಾವತಿಯ ಲಾಲ್ ಬಾಗ್ ಗಣಪತಿಯ ಬಡವರ ಬಂಧು ಇವರಿಗೆ ಅದು ಈಗ ನಮ್ಮ ಗಣಪತಿ ಏನಂದ್ರೆ ವಿಸರ್ಜನೆ ಕಾರ್ಯಕ್ರಮ ಇನ್ನು ನಾಳೆ ನಾವು ಇನ್ನು ಸ್ಥಳೀಯರೊಂದಿಗೆ ಚರ್ಚಿಸಿ ಏನು ಗಂಗಾವತಿಯ ಆರಕ್ಷಕ ಠಾಣೆ ಇದ್ದಾರ ಅವರಲ್ಲಿ ಡಿಜಿ ಪರ್ಮಿಷನ್ ತೆಗೆದುಕೊಂಡು ಅವ್ರು ಹೇಳಿದ ದಿವಸ ನಾವು ಕಳಿಸ್ಬೇಕು. ಯಾಕಂದ್ರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದ್ರೆ ಇವತ್ತು ನಮ್ಮನ್ನ ಕಾಪಾಡ್ತಕ್ಕಂಥ ಆರಕ್ಷಕ ಠಾಣೆಯವರು ಅವ್ರಿಗೆ ಅವ್ರು ಯಾರು ದಿವಸ ಹೇಳ್ತಾರೋ ಅವ್ರ ದಿವಸ ನಾವು ವಿಸರ್ಜನೆ ಮಾಡುವ ಕಾರ್ಯಕ್ರಮ ಮಾಡ್ಕೊಂಡು ಸ್ಥಳೀಯ ಒಂದು ನಮ್ಮ ಮುಖಂಡರೊಂದಿಗೆ ಚರ್ಚಿಸಿ ಈ ಒಂದು ಏನು ಗಂಗಾವತಿಯ ಲಾಲ್ ಬಾಗ್ ಗಣಪತಿಯ ಯುವಕರು ಏನು 45 ಮಂದಿ ಅದರ ಅವರೆಲ್ಲ ತೀರ್ಮಾನ ಮಾಡಿದ ನಂತರ ಮತ್ತೆ ಒಂದು 2 ದಿವಸ ನಂತರ ಕಾರ್ಯಕ್ರಮ ಮಾಡ್ತಿರ್ತೀವಲ್ಲ ಇವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಸರ್ಜನೆ ಕಾರ್ಯಕ್ರಮದ ದಿನಾಂಕ ನಾವು ತಿಳಿಸ್ತೀವಿ ಅಂತಂದೇಳಿ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಲೈವ್ ಆಗಿ ತೋರಿಸ್ತಕ್ಕಂಥ ನಮ್ಮ ಕ್ಲಾಸ್ಮೇಟ್ ನಮ್ಮ ರಾಮಕೃಷ್ಣ ಸಿಡಿ ರಾಮಕೃಷ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮ ನಮ್ಮ ಗಜಾನನ ಗಂಗಾವತಿ ಲಾಲ್ ಬಾಗ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನಮ್ಮ ಎಲ್ಲ ಗಜಾನನ ಲಾಲ್ ಬಾಗ್ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಸಹ ಗಜಾನನ ಒಳ್ಳೆಯದನ್ನು ಮಾಡಲಿ ಅಂತಂದೇಳಿ ಎಲ್ಲರಲ್ಲಿ ನಾವು ದೇವರಲ್ಲಿ ಬೇಡಿಕೊಂತ ಇದ್ದೀನಿ. ಗಂಗಾವತಿಯ ಲಾಲ್ ಬಾಗ್ ಗಣಪತಿಗೆ, ಗಂಗಾವತಿಯ ಲಾಲ್ ಬಾಗ್ ಗಣಪತಿಗೆ, ಬಡವರ ಬಂಧು ಗಣಪತಿಗೆ, ಬಡವರ ಬಂಧು ಗಣಪತಿಗೆ, ಗಂಗಾವತಿಯ ಲಾಲ್ ಬಾಗ್ ಗಣಪತಿಗೆ, ಗಂಗಾವತಿಯ ಲಾಲ್ ಬಾಗ್ ಗಣಪತಿಗೆ, ಬಡವರ ಬಂಧು ಗಣಪತಿಗೆ, ಬಡವರ ಬಂಧು ಗಣಪತಿಯ ಯುವಕ ಮಂಡಳಿಯವರಿಗೆ ಜೈ ಯುವಕರು. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶನ ಹಬ್ಬ ಆಚರಿಸಲಾಯಿತು. ಇದು 19ನೇ ವರ್ಷದ ಗಣೇಶೋತ್ಸವ. ಸುಮಾರು ಒಂದು 18 ವರ್ಷದಿಂದ ನಾವು ಗಣಪತಿನ ಕೂಡಿಸಿಕೊಂಡು ಬಂದಿದ್ದೇವೆ. ಇದು 19ನೇ ವರ್ಷ. ಪ್ರತಿ ವರ್ಷವೂ ಇದೇ ತರ ವಿಜೃಂಭಣೆಯಿಂದ ನಡೆಯುತ್ತೆ. ಸರಿ ಸುಮಾರು ಒಂದು 2000 ಜನಕ್ಕೆ ಊಟ ಆಗುತ್ತೆ, ಅನ್ನದಾನ ಮಾಡಲಾಗುತ್ತೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇನ್ನಿತರ ಆಟೋಟಗಳು, ಎಲ್ಲ ಯುವಕರಿಗೆ ಆಟೋಟಗಳು ಎಲ್ಲ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇಲ್ಲಿ ಎಲ್ಲಾ ಯುವಕರು ಒಟ್ಟಿಗೆ ಸೇರಿ ಹಾಗೂ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರ ಸಹಕಾರದಿಂದ ನಾವು ಈ ಗಣಪತಿನ ಸ್ಥಾಪನೆ ಮಾಡಿ ವಿಜೃಂಭಣೆಯಿಂದ ಕುಂದಿರಿಸಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡುತ್ತೇವೆ. ಈ ಒಂದು ಶ್ರೀ ಬಡವರ ಬಂಧು ಗಜಾನನ ಸಂಘದ ವತಿಯಿಂದ 19ನೇ ವರ್ಷದ ಗಜಾನನ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಯುವಕರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಏರಿಯಾದ ಯುವಕರಿಗೆ ಎಲ್ರಿಗೂ ಇರುತ್ತೆ. ಯುವತಿಯರಿಗೆ ಹಾಡಿನ ಸ್ಪರ್ಧೆ ಹಾಗೂ ನೃತ್ಯ ಸ್ಪರ್ಧೆ ಹಾಗೂ ಮ್ಯೂಸಿಕಲ್ ಚೇರ್ಸ್ ಈ ತರ ನಾನಾ ರೀತಿಯ ಆಟೋಟಗಳನ್ನು ಆಡಿಸಲಾಗುತ್ತೆ.
ಅದೇ ತರನಾಗಿ ನಮ್ಮ ವಾರ್ಡಿನ ಎಲ್ಲರೂ ಸಹಪಾಠಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗಣೇಶೋತ್ಸವವನ್ನು ಯಶಸ್ವಿಯಿಂದ ವಿಜೃಂಭಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.